ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಗಡಗಡ ಅಂತ ಚಳಿ ನಡ್ಗಾಗ್ತಿದೆ. ಮನೆ ಒಳಗಿದ್ರೆ ಅಷ್ಟು ಗೊತ್ತಾಗಲ್ಲ, ಹೊರಗಡೆ ಹೋದ್ರಂತೂ ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಿದೆ, ಬೆಳಕಂಗೆ ಕಾಣಿಸ್ತಿದೆ, ಅಲ್ಲಿ ಬಿಸ್ಲಂಗೆ ಕಾಣಿಸ್ತಿದೆ. ಬಿಸಿಲೇನಿಲ್ಲ ಅಲ್ಲಿ. ಮಳೆ ಬಂದು ತೊಪ್ಪೆ ಆಗದಂಗೆ ಆಗಿದೆ ನೆಲ ಎಲ್ಲ. ಈ ಡ್ಯಾನಿ ಎಲ್ಲಿದೆಯಾ? ಹಾಂ ಅಲ್ಲವನೇ ಡ್ಯಾನಿ ಪಾಪ, ಅದು ಆಚೆ ಕಡೆ ಕರ್ಕೊಂಡೋಗ್ಲಿ ಅಂತ ಆಗ್ಲಿಂದ ಕರೀತಿದ್ದೆ. ನಾನು ಸ್ವಲ್ಪ ಕಮ್ಮಿ ಆಗಲಿ ಕರ್ಕೊಂಡೋಗೋಣ ಅಂತ ಕೂರಿಸಿದ್ದೆ. ಇಲ್ಲಿ ಕೂತಿದ್ದೆ ಆಗ್ಲಿಂದ. ಇವಾಗ ಅವ್ನು ಕರ್ಕೊಂಡೋಗಿ ಬರೋಣ. ಪ್ರಾಣಿಗಳನ್ನ ಮಳೇಲಿ ಒಂಚೂರು ಆಚೆ ಕಡೆ ಕರ್ಕೊಬರೋದೇ ಕಷ್ಟ ಪಾಪ, ಏಕೆಂದರೆ ಅವು ಎಲ್ಲ ಮಣ್ಣೆಲ್ಲ ಮಾಡ್ಕೊತವೆ, ಇದು ಮಾಡ್ಕೊತೀವಿ. ಇವಾಗ ಹೊರಟು ಕೂತಿದ್ದಾನೆ ಅವನು. ಅವ್ನು ಕರ್ಕೊಂಡೋಗಿ ಬರೋಣ ಬನ್ನಿ. ಏನೋ ಎಲ್ಲಿಗೆ ಹೋಗ್ಬೇಕು? ಹಾಂ, ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ಮಳೆ ಬರ್ತೈತೆ ಕಣ, ನೀನು ಯಾಕೋ ಆಚೆಗೆ ಹೋಗ್ಬೇಕು? ಆಚೆಗೆ ಹೋಗ್ದವ್ರೆ ಅಮ್ಮ ಇಲ್ಲೇ ಬಿಟ್ಬಿಡ್ತೀನಿ ಅಂತೀಯನೋ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲೆಲ್ಲ ಒದ್ದೆ ಹೆಂಗಾಗಿದೆ ಏನಂತಂದರೆ, ಇಲ್ಲಿ ಸೂರಲ್ಲಿ ನೀರೆಲ್ಲ ಬೀಳುತ್ತಲ್ಲ, ಜೋರು ಮಳೆ ಬಂದಾಗ ಮತ್ತೆ ಸೋರುತ್ತೆ. ಹಂಗಾಗಿ ಇದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ, ನಾನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಮನೆ ಒಳಗೆ ಗುಡಿಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಆಚೆ ಕಡೆ ವರಂಡ ಅಂತೂ ಒಂಥರ ಒದ್ದೆ ಫುಲ್ಲು ಒದ್ದೆ ಥರನೇ ಆಗಿದೆ. ಈ ಕಡೆನೂ ಹಿಂಗೆ ಆಗಿದೆ, ಇಲ್ಲೂ ಅಷ್ಟೇ. ಒಂದು ಬಕೆಟ್ ಇಟ್ಬಿಟ್ಟಿದ್ದೀನಿ. ಇಲ್ಲೂ ಕೂಡ ಸೂರನಿ ನೀರು ಬೀಳುತ್ತೆ ನೋಡಿ. ಇಲ್ಲಿ ಬಿದ್ದು ಆಲ್ರೆಡಿ ಕೆಂಪುಗೊಂಥರ ಗಿರ್ಲು ಬರುತ್ತಲ್ವಾ, ಆ ಥರ ಆಗಿದೆ. ಹಾಗಾಗಿ ಇಲ್ಲೂ ಕೂಡ ನೋಡಿ, ಇಲ್ಲೆಲ್ಲ ಒದ್ದೆಯಾಗಿ ಸಣ್ಣ ಡಬ್ಬ ಏನಕ್ಕೆ ಅಂತಂದರೆ, ನೀರು ಒಂದೊಂದು ಕಡೆ ಜೋರಾಗಿ ಬೀಳುತ್ತಲ್ವಾ, ಅವಾಗ ಬಾಕ್ಲಿಗೆ ಬೀಳುತ್ತೆ ಅಂತ ಹಂಗೆ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಡ್ಯಾನಿ ಬಂಗಾರ ಆಚೆಗೆ ಬರ್ತಾನಂತೆ. ಬಾಚಣಿಗೆ ಎಲ್ಲ ಎಸ್ತಿದೆಯಲ್ಲ ಭುವನು, ಅದೇನು ಯೂಸ್ ಮಾಡಲ್ಲ ಬಾಚಣಿಗೆ. ಇದೆಲ್ಲನೂ ಸ್ಕ್ರೂ ಡ್ರೈವರ್ ಅಂತೀವಲ್ಲ, ಅದೆಲ್ಲ ತಂದು ಎಸ್ತಿದ್ದಾನೆ ಭುವನು ಇವಾಗ. ಅಯ್ಯೋ ಓ ಜೋರಾಯಿತು ಕಣ ಮಗನೇ, ಕರ್ಕೊಂಡೋಗೋಣ ಅಂದ್ಕೊಂಡೆ. ಬಾಯಿಲಿ ನೋಡಿ ಇಲ್ಲಿ ಹೇಗಾಗಿದೆ ಮಳೆ ಬರ್ತಿದೆ ಕಣ. ಡ್ಯಾನಿ ಏನು ಮಗನೇ, ಕುತ್ಕೊಳ್ಳೋ ಒಂದು ರೌಂಡ್ ಕತ್ತಿಯಲ್ಲ, ಕುತ್ಕೊಳ್ಳೋ. ನೋಡಲ್ಲಿ ಮಳೆ ನೋಡೋ, ಈ ಕ್ಯಾಮ್ರಾ ಹಿಡಿಬೇಡ ಅಂತ ಔತ್ಕೋತಾರಲ್ಲ ನೋಡಿ ಕೆಲವರು, ಆ ಥರ. ನಾನಿನ್ನೇನು ಮಾಡಲಿ, ಛತ್ರಿ ತಗೊಳ್ತೀನಿ, ಬಿಡ್ತೀನಿ, ನೋಡೋಣ ಹೊರಗಡೆ. ಅವನಿಗೆ ಕೋಲ್ ಬೇರೆ ಹಿಡ್ಕೊಬೇಕು, ಕೋಲ್ ತಗೋಬೇಕು ಒಂದು, ಅದು ಅಭ್ಯಾಸ ನಮಗೆ. ಕೋಲ್ ಹಿಡ್ಕೊಂಡೇ ಕರ್ಕೊಂಡೋಗೋದು. ಕಮನ್ ಬಾ, ಏನು ಮಾಡ್ತೀನಿ ನೋಡ್ತೀನಿ. ಅಯ್ಯೋ ಖುಷಿ, ಮಳೆ ಬರ್ತೈತೆ ಅಂತ ದುಃಖ ಇಲ್ಲ ನಿಂಗೆ? ಹಾಂ ಐ ತಡಿ ಮಗನೇ, ವೆಹಿಕಲ್ ಬರ್ತೈತೆ ನೋಡೋಣ. ಫಸ್ಟು ಆಚೆ ಈಚೆ ನೋಡ್ತೀನಿ, ಯಾಕೆಂದರೆ ಯಾವ್ದಾದ್ರು ಗಾಡಿ ಗೀಡಿ ಬರ್ತಾಯಿದ್ರೆ ಸಡನ್ನಾಗಿ ನುಗ್ಬಿಡ್ತಾನೆ ಇವನು. ಹಂಗಾಗಿ ಯಾವುದೋ ಬರ್ತಾ ಇರೋಂಗಿದೆ. ಇಲ್ಲ, ಅಲ್ಲಿ ಮಕ್ಳು ಯಾರೋ ಮಾತಾಡ್ತಾ ಇದ್ದಾರೆ. ನಡಿ, ಇಲ್ಲೇ ಮನೆ ಹತ್ರನೇ ಉಯ್ಬೇಕು, ಮುಂದಕ್ಕೆ ಹೋಗೋಕ್ಕಾಗಲ್ಲ ಸ್ವಲ್ಪ. ಏನಪ್ಪ ಅವನ ಎರಡೆರಡು ಛತ್ರಿ ಹಿಡ್ಕೊಬಿಟ್ಟಿದೀಯಾ? ಆಟ ಬರ್ತೈತೆ ಫ್ರೆಂಡ್ಸ್, ಕ್ಯಾಮ್ರಾ ಬೇರೆ ಹಿಡಿದಿದ್ದೀನಿ ಒಂದು ಕೈಯಲ್ಲಿ. ಈ ಕಡೆ ಬಂದ. ಏನಿಲ್ಲ ಬರೀಲಿ ಅಲ್ಲೋಗ್ಬಾರ್ದು. ಬಾ ಡ್ಯಾನಿ, ಭುವನ ಬಾರ ಡ್ಯಾನಿ. ಏಯ್ ಇಲ್ಲಿ ಬಾರೀಲಿ. ಏಯ್ ನೋಡಿ ಅಲ್ಲಿ ಹೋದ್ರೆ ಇವತ್ತು ಆಗ್ತಾ ಇಲ್ಲ, ಮಳೆ ಬರ್ತಿದೆಯಲ್ಲ, ಛತ್ರಿ ಬೇರೆ ಹಿಡ್ದಿದ್ದೀನಲ್ಲ. ಇಲ್ಲಿರಲಿ ಕೋಲು. ಡ್ಯಾನಿ ಎಲ್ಲ ಪಾಚಿ ಬಂದು ಕೂತಿದೆ. ರೋಡು, ಮನೆ ಮುಂದೆ ಜಾಗ ಎಲ್ಲ. ಅಯ್ಯೋ, ಅವಾಗ ಒಂದ್ಸರಿ ಹಂಗೆ ಆಗಿತ್ತು, ಒಂದು ವರ್ಷ ಮಳೆ ಬಂದಂಗಾಗಿ ಎಲ್ಲ ಪಾಚಿ ಬಂದಂಗಾಗಿತ್ತು. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಲ್ಲ, ಈ ಅಂಬಲ್ಲಿ ಮೆಣಸಿಂದು ಒಂದು ಬಳ್ಳಿ ಹೋಗಿದೆ. ಆಮೇಲೆ ಇದು ಎಂಥದ್ದು ಮಾಮೂಲಿ ಹಳ ಬರುತ್ತಲ್ಲ, ಕಳೆ ಅಂತೀವಲ್ಲ, ಅದೊಂದು ಬಳ್ಳಿ ಹೋಗಿದೆ. ಆಮೇಲೆ ಇನ್ನೊಂದು ಅಮೃತ ಬಳ್ಳಿ, ಅದೊಂದು ಬಳ್ಳಿ ಹೋಗಿದೆ. 3 ಮಿಕ್ಸಾಗಿ ಇದೆ ಇದರಲ್ಲಿ. ಅಲ್ಲಿ ಆ ಕಡೆನೂ ಒಂದು ಹಂಗೆ ಆಗಿದೆ ನೋಡಿ. ಅದರಲ್ಲಿ ಮೆಣಸಿನ ಎಲೆ ಇದೆ, ಅಮೃತ ಬಳ್ಳಿನೂ ಇದೆ ಅಲ್ಲೂ ಕೂಡ. ಅಮೃತ ಬಳ್ಳಿ ಕೆಲವ್ರು ಹಾಕೊಂಡಿರ್ತಾರೆ, ಬೇಕು ಅಂದ್ರೂ ಪಾಪ ಬರ್ತಿರಲ್ಲ. ಇಲ್ಲೆಲ್ಲ ಸುಮ್ಮನೆ ನೋಡಿ, ಇಲ್ಲಿ ಅಷ್ಟು ಮೇಲೆ ಹೋಗಿರೋದು ಅದು ಅಮೃತ ಬಳ್ಳಿನೇ. ಡ್ಯಾನಿ, ಟೈಮ್ ಮಾಡಬೇಡ, ಬಾರವ, ನೆನಿತೀಯ? ಬಾ ಮಗನೇ, ನೆಂದೋಯ್ತೀಯ. ಆಮೇಲೆ ಫುಲ್ ನೆಂದೋಗಿ ಆಮೇಲೆ ನಿಂದು ಮಲ್ಕೊಳ್ಳೋ ಬೆಡ್ಶೀಟ್ ಎಲ್ಲ ಗಲೀಜಾಗುತ್ತೆ. ಬಾ ಬರವ, ಹೋಗೋಣ. ಅವನಿನ್ನೂ ವಾಶ್ರೂಮ್ಗೆಲ್ಲ ನೀಟಾಗಿ ಹೋಗಿಲ್ಲ, ಅದಕ್ಕೆ ಬರಲ್ಲ. ಹೋದರೆ ಬರುತ್ತೆ, ನಾನು ಗೇಟ್ ಹತ್ರ ಹೋದರೆ ಸಾಕು, ವಾಪಸ್ ಬಂದುಬಿಡುತ್ತೆ ಮಾತ್ರ.
ಕರಿಲೇಬೇಕು ಅಂತ ಏನೂ ಇಲ್ಲ. ಅಂದರೆ ತುಂಬ ಏನಾದ್ರು ಒಳಗಡೆ ಸೊಪ್ಪು ಒಳಗೆಲ್ಲ ಹೋಗಿದ್ರೆ ಕರಿದ ಹೋದರೆ ಬರೋಲ್ಲ, ಅದು ಬಿಟ್ಟರೆ ಬರುತ್ತೆ. ಇನ್ನು ದನ ಮೇಯ್ದಂಗೆ ಹುಲ್ ಮೇಯೋದಕ್ಕೆ ಶುರು ಮಾಡುತ್ತೆ. ಸಖತ್ ಹುಲ್ ತಿನ್ನುತ್ತೆ ನೋಡಿ. ಬೇಕಿದ್ರೆ ನಿಮ್ಗೆ ಈ ಥರ ಏನಾದ್ರು ಗುಲಾಬಿ ಸೊಪ್ಪು ಸಿಕ್ಕಿದ್ರೆ ಆವಾಗ ನಾಯಿಗಳಿಗೆ ಹಾಕಿ ಯಾವುದೇ ಥರ ಕಾಯಿಲೆ ಎಲ್ಲ ಬರೋಲ್ಲ, ಇರೋವರೆಗೂ ಚೆನ್ನಾಗಿರ್ತವೆ. ನಮ್ಮ ಮುನ್ನಿ ಮಾತ್ರ ಇರೋವರೆಗೂ ನಮಗೇನೂ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಆವಾಗವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಆ ಥರ ಎಲ್ಲ ಏನು ಪ್ರಾಬ್ಲಮ್ಮೇ ಆಗಲಿಲ್ಲ ನಮಗೆ. ಆದರೆ ಫುಲ್ ವಯಸ್ಸಾದಮೇಲೆ ಒಂದು 12 ಇಯರ್ಸ್ ಇತ್ತು, ಒಂದು 12 ವರ್ಷ ಇತ್ತು. 12 ವರ್ಷ ತುಂಬಿ 13 ವರ್ಷಕ್ಕೆ ಬಿದ್ದಿತ್ತು ಆಲ್ರೆಡಿ. ಆ ಟೈಮಲ್ಲಿ ಕಿಡ್ನಿ ಏನೋ ಪ್ರಾಬ್ಲಮ್ ಆಗಿ ತೀರೋಯಿತ್ತು ಅಷ್ಟೇ. ಬಟ್ ಇರೋವರೆಗೂ ಯಾವಾಗ್ಲೂ ಪದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಹಂಗೆಲ್ಲ ಏನೂ ಆಗನೇ ಇಲ್ಲ. ಮಾತ್ರ ಚೆನ್ನಾಗಿದ್ಲು ಮಾತ್ರ. ಇವನು ಒಳ್ಳೆ ಇದು ಹುಲ್ಲೆಲ್ಲ ತಿಂತಿದ್ದಾನೆ. ನೆಕ್ಸ್ಟ್ ಮಂತು ಆಗಸ್ಟಲ್ಲಿ ಇವನಿಗೆ ಏನು ವ್ಯಾಕ್ಸಿನೇಷನ್ ಇದೆ, ಕರ್ಕೊಂಡೋಗ್ಬೇಕು. ನಾವಂತೂ ವರ್ಷ ಹಾಕಿಸ್ತೀವಪ್ಪ. ಯಾಕೆ ಅಂತಂದರೆ ಇದು ಜೊಲ್ಲು ಅದೆಲ್ಲ ಮನೆ ಒಳಗೆಲ್ಲ ಭೂವನ್ನೆಲ್ಲ ಮುಡ್ತಾನಲ್ವ, ಹಂಗಾಗಿ. ಅಲ್ಲಿ ನೋಡಿ ಪವನ ಆಡುಮರಿ ಹಿಡ್ಕೊಂಡು ಆಟಾಡ್ತಿದ್ದಾನೆ ಪಕ್ಕದ ಮನೆ ಹುಡುಗ. ಏನಂದರೆ ಈ ದನ ಕರುಗಳೆಲ್ಲ ಸಾಕ್ಕೊಂಡಿರ್ತಾರಲ್ವ, ಅವ್ರಿಗೆಲ್ಲ ತುಂಬಾ ಕಷ್ಟ ಸ್ವಲ್ಪ ಮಳೆ ಟೈಮಲ್ಲಿ. ನೋಡಿ ಇಲ್ಲಿ ಆಡುಮರಿ ಎತ್ಕೊಂಡು ಬರ್ತಿದ್ದಾನೆ. ಕ್ಲೀನ್ ಮಾಡಬೇಕು, ಅವಕ್ಕೂ ಮೇವಿಗೆ ಕರ್ಕೊಂಡೇ ಹೋಗಬೇಕು. ಫುಲ್ ಕಟಾಕಿನೇ ಹುಲ್ಲು ಹಾಕೋದಕ್ಕಾಗಲ್ಲ. ಇವಾಗ ತಿಂಗ್ಳಾನ್ಗಟ್ಲೆ ಮಳೆ ಹಿಡಿದ್ರೆ ತಿಂಗ್ಳಾನ್ಗಟ್ಲೆ ಮೇವು ಕಟಾಕಿ ಹಾಕ್ತಾ ಕೂತ್ಕೊಂಡ್ರೆ ಸಾಲ್ಟೇಜ್ ಆಗುತ್ತೆ ಕೆಲವೊಂದೊಂದು ಟೈಮು. ಹಂಗಾಗಿ ಮಳೆ ಇದ್ರೂ ಪಾಪ ಮೇಯೋದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಸಾಕು ಡ್ಯಾನಿ, ಇವಾಗ ನೀವು ಮೇದಿದ್ದು ಬನ್ನಿ. ನೋಡಿ ನಾನು ಇವಾಗ ಗೇಟ್ ಹತ್ರ ಹೋಗ್ತೀನಿ ಹೆಂಗೆ ಬರ್ತಾನೆ ಅಂತ. ನಾನು ಹೋಗ್ತಾಯಿದ್ದೀನಿ, ಬಾಯ್. ನಾನು ಗೇಟ್ ಹತ್ರ ಬಂದ ತಕ್ಷಣ ಬಂದ್ಬಿಡುತ್ತೆ. ಹೋಗ್ತಾಯಿದ್ದೀನಿ, ಬಾಯ್. ಅಲ್ಲೇನೋ ನೋಡ್ತಾವನೆ. ಏಯ್ ಡ್ಯಾನಿ, ನಾನು ನೋಡಿಲ್ಲ ನೋಡಿ. ಅದು ಯಾವುದೋ ಒಂದು ನಾಯಿ ಬೇರೆ ಬಂದೈತೆ. ಬರ ಇಲ್ಲಿ. ಗುಡ್ ಬಾಯ್. ಅದು ಯಾವುದೋ ನಾಯಿ ಬಂದಿದೆ, ಚಿಕ್ಕದು ಮರಿ. ಇವನ್ ಫ್ರೆಂಡೇ ಅದೂ, ಹಂಗಾಗಿ ಬಿಟ್ಟಿರೋದು. ಇಲ್ಲ ಅಂದಿದ್ರೆ ಅವು ಅಂತ ಅಂದಿರೋನು ಅಲ್ವಾ ಮಗಳು? ನಡಿ, ಇನ್ನ ನೆಂದಿದೆಯಾ? ನಡಿ, ಬಾ ಡ್ಯಾನಿ ಆಚೆ ಕಡೆ ಕರ್ಕೊಂಡೋಗಿ ಬಂದಿದ್ದಾಯಿತು. ಇವಾಗ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಏನು ಸಾಂಬಾರು ಮಾಡೋದು ಅಂತಂದರೆ, ಅದೇನ ಮ್ಯಾಟರ್ ಆಗಲಿಲ್ವಾ? ಸರಿ, ಟೆಕ್ಸ್ಟ್ ಬುಕ್ ತೆಗೆದು ನೋಡು. ಓನ್ಗೌಡ ಅವರು ಸ್ವಲ್ಪ ರೀಡಿಂಗ್ ಮಾಡ್ತಾ ಇದ್ದಾರೆ. ನೋಡ್ಬಿಟ್ಟೆ ಹೇಳು. ಇದು ಸೊಪ್ಪು ಬಂದು ಮೊನ್ನೆ ಗಿಡ ಕ್ಲೀನ್ ಮಾಡೋದ್ವಲ್ವಾ, ಬಸಳೆ ಸೊಪ್ಪು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ಗಿಡದಲ್ಲಿದೆ ಸಸಿಗಳು ತುಂಬ, ಇನ್ನೂ ಇದೆ. ಈಗ ಇನ್ನೂ ಒಂದು ಸ್ವಲ್ಪ ಇದೆ. ಅದು ಹಂಗೆ ಬಿಟ್ಟು ಅದು ಕೀಳುವ. ನಾನು ಹೇಳಿದೆ ಬಸಳೆ ಸೊಪ್ಪು ಕೀಳ್ಬೇಡಿ, ಯಾಕೆ ಅಂತಂದರೆ ಇದು ಬೇರೆ ಬೆರಕೆ ಸೊಪ್ಪು ಅಂತೀವಲ್ಲ, ಅದು ಸಿಕ್ಕಿತ್ತು. ಅದನ್ನು ಸಾಂಬಾರು ಮಾಡ್ಕೊತೀನಿ, ಬಸಳೆ ಸೊಪ್ಪು ಕೀಳ್ಬೇಡಿ ಅಂತ ಹೇಳಿದೆ. ಅವ್ರು ಫುಲ್ ಹಳ ಕೀಳುವಾಗ ಒಂದು 2-3 ಕಡ್ಡಿ ಹಂಗೆ, ಒಂದು 2-3 ಬೇರು ಹಂಗೆ ಬಂದ್ಬಿಡ್ತು. ಈ ಬಸಳೆ ಸೊಪ್ಪಿಂದೆಲ್ಲ ಬೇರುಗಳು ತುಂಬ ಆಳನೂ ಹೋಗಲ್ಲ, ಮೇಲೇನೇ ಇರುತ್ತೆ, ತುಂಬ ಸ್ಮೂತು. ಹಿಂಗೆ ಎಳೆದಿದ ತಕ್ಷಣ ಬಂದೇ ಬಿಡುತ್ತೆ. ಏನು ಸೇವಂತಿಗೆ ಗಿಡ ಸಂದಿಯೆಲ್ಲ ಇತ್ತಲ್ಲ, ಹಿಂಗೆ ಎಳೆದ್ಬಿಟ್ರು ಬಂದ್ಬಿಡ್ತು. ಆಗ ನಾನೇನು ಮಾಡಿದೆ, ಇನ್ನು ಸುಮ್ಮನೆ ಹಂಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಹಾಕಿದ್ದೆ. ಇವತ್ತು ಇದನ್ನು ಕಟ್ ಮಾಡಿ ಸಾಂಬಾರು ಮಾಡೋಣ ಅಂತ. ಮೊಳಕೆ ಹುಳಿಕಾಳು, ಬಸಳೆ ಸೊಪ್ಪು ಮತ್ತು ಆಲೂಗೆಡ್ಡೆ ಹಾಕೋಣ ಅಂತ. ಇನ್ನೂ ಒಂದು ಸರಿ ತೊಳ್ಕೊಬೇಕು, ಕ್ಲೀನ್ ಮಾಡ್ಕೊಬೇಕು. ಅವತ್ತದು ಅಂದರೆ ಇದೇನು ಬೇರಿಂದು ಅಷ್ಟೇ, ಏನೂ ಆಗಿಲ್ಲ. ಹೇಳಿದ್ನಲ್ಲ, ಮೊಳಕೆ ಹುಳಿಕಾಳು, ಆಲೂಗೆಡ್ಡೆ, ಬಸಳೆ ಸೊಪ್ಪು ಹಾಕಿ ಮಾಡೋಣ ಅಂತ ಇದ್ದೀನಿ. ಬಸಳೆ ಸೊಪ್ಪೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ನೀವು ಪಾಟಲ್ಲಿ ಬೆಳೆಸ್ಕೊಂಡ್ರೂ ಬೆಳೆಸ್ಕೊಬೋದು. ತಿಂಗಳಲ್ಲಿ ನಿಮಗೆ ಒಂದು 2 ದಿವಸ 3 ದಿವಸ ಅಂತೂ ನೀಟಾಗಿ ನೀರು ಹಾಕ್ಕೊಂಡು ಬೆಳೆಸ್ಕೊಂಡ್ರೆ ಒಂದು 2 ದಿವಸ 3 ದಿವಸ ನಿಮಗೆ ಆರಾಮಾಗಿ ಸಾಂಬಾರಿಗೆ ಸಿಗುತ್ತೆ. ಜಾಗನೇ ಬೇಕು ಹಾಕೊಳ್ಳೋದಕ್ಕೆ ಅಂತ ಅಲ್ಲ. ಈ ವಿಳ್ಯದೆಲೆ ಅಂಬೆಲೆ ಹೆಂಗೆ ನಾವು ಬೆಳೆಸ್ಕೊತೀವಿ ಹಂಗೆ ಆರಾಮಾಗಿ ದಾರ ಕಟ್ಟಿ ಬೆಳೆಸ್ಕೊಬೋದು. ತಿಂಗಳಲ್ಲಂತೂ ಒಂದು ಮಿನಿಮಮ್ 2 ದಿವಸಕ್ಕಿಂತೂ ಸಾಂಬಾರಿಗೆ ನಿಮಗೆ ಸೊಪ್ಪು ಸಿಕ್ಕೇ ಸಿಗುತ್ತೆ. ತುಂಬಾ ಬೇಗ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ತುಂಬ ಗೊಬ್ಬರ ಹಾಕಬೇಕು, ತುಂಬ ಕೇರ್ ಮಾಡಬೇಕು, ಆ ಥರ ಎಲ್ಲ ಇಲ್ಲ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಏನಂದರೆ ಕಜ್ಜಿ ತುರ್ಕಿ ಎಲ್ಲ ಇರುತ್ತಲ್ವ, ಆ ಥರದಕ್ಕೆಲ್ಲದಕ್ಕೂ ಬಸಳೆ ಸೊಪ್ಪೆಲ್ಲನೂ ಬಳಸ್ತಾರೆ. ಇವಾಗ ಇಷ್ಟಿದೆ, ಇದನ್ನು ಕಟ್ ಮಾಡಿ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್.
ಮಾಡ್ಕೊಂಡೆ. ಇವಾಗ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡೋಣ ಅಂತ ಒಂದೇ ಒಂದು ಚೇಂಜ್ ಮಾಡಿಕೊಂಡೆ. ಏನಂದರೆ ಮೊಳಕೆ ಹುಳಿ ಕಾಳು ಹಾಕೋಣ ಅಂದ್ಕೊಂಡೆ, ಅದ್ರ ಬದಲು ಇವಾಗ ಬೇಳೆ ನೆನೆ ಹಾಕಿದ್ದೀನಿ. ಬೇಳೆ ಮತ್ತು ಬಸಳೆ ಸೊಪ್ಪು ತುಂಬ ಚೆನ್ನಾಗುತ್ತೆ ಕಾಂಬಿನೇಷನ್ನು. ನಾನು ಆವಾಗಲೇ ನೆನ್ಪು ಮಾಡ್ಕೊಳ್ದೆ ಹಂಗೆ ಅಂತ ಅಂದೆ. ಏನು ಮೊಳಕೆ ಹುಳಿ ಕಾಳೆ ಹಾಕೋಣ ಇದೆಯಲ್ಲ ಅಂತ ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ನೆನ್ಪು ಮಾಡಿಕೊಂಡು ಬೇಳೆ ಆಲೂಗೆಡ್ಡೆ ಬಸಳೆ ಸೊಪ್ಪು ತುಂಬಾ ಚೆನ್ನಾಗುತ್ತೆ. ಇವಾಗ ಸಾಂಬಾರು ಪಟ 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 ಅಂತ ಮಾಡಿ ಇಟ್ಬಿಡೋಣ. ಅದು 2 ಹೊತ್ತಿಗೆ ಆಗುತ್ತೆ, ಜಾಸ್ತಿನೇ ಇತ್ತಲ್ಲ ಸೊಪ್ಪು, ಹಾಗಾಗಿ ಇವಾಗ ಸಾಂಬಾರು ಮಾಡೋಣ. ನಾನು ಸಾಂಬಾರೆಲ್ಲ ಮಾಡುವಾಗ ಇದು 10 ಲೀಟ್ರದ್ದು ಕುಕ್ಕರು ಇದನ್ನೇ ಇಡ್ತೀನಿ ಯಾವಾಗ್ಲೂ. ಯಾಕೆ ಅಂತ ಅಂದರೆ ಚಿಕ್ಕದು ಇನ್ನೊಂದು 5 ಲೀಟ್ರದಿಲ್ಲ, 5 ಲೀಟ್ರದ್ದು ಇದೆ ಏನಪ್ಪ, 5 ಲೀಟ್ರದ್ದು ಇದೆ. ಅದರಲ್ಲಿ ಯಾವಾಗಲೂ ಅನ್ನ ಮಾಡ್ತೀನಿ. ಅದು 5 ಲೀಟ್ರದ್ದು 3 ಲೀಟ್ರದ್ದು ಗೊತ್ತಿಲ್ಲ. ಒಂದು ಅನ್ನ ಮಾಡೋಕೆ ಇಟ್ಕೊಂಡಿದ್ದೀನಿ, ಇನ್ನೊಂದಿದು ಇದರಲ್ಲೇ ಸಾಂಬಾರು ಮಾಡ್ತೀನಿ ಯಾವಾಗ್ಲೂ. ಅದು ಬಿಟ್ಟರೆ ಇನ್ನೊಂದಿದೆ ಅಲ್ಲಿ, ಅದಕ್ಕೆ ಮುಚ್ಚಳ ಸರಿ ಇಲ್ಲ. ಹಂಗಾಗಿ ಅದೇನಾದರೂ ಪಲ್ಯಗಳು ಅದು ಇದು ಒಗ್ಗರಣೆ ಮಾಡೋದಿದ್ರೆ ಹೇಳ್ಬೇಕು ಅಂದರೆ ಬಾಣಲಿ ಥರ ಯೂಸ್ ಮಾಡ್ತೀನಿ ಅದನ್ನು. ಇದೊಂದಿದೆ, ಇನ್ನೊಂದು 12 ಲೀಟ್ರದ್ದು ಒಂದಿದೆ. ಅದು ಇದೇ ಹೆವಿ ಆಯಿತು ನಮಗೆ. ಇನ್ನು ಅದು 12 ಲೀಟ್ರದಲ್ಲಿ ಏನು ಮಾಡೋದು, ಅದೇನಾದರೂ ಅದಷ್ಟಾಗಿ ಯೂಸೇ ಮಾಡಿಲ್ಲ. ಯಾವಾಗಲೂ ಬಿರಿಯಾನಿ ಅದು ಇದು ಎಲ್ಲ ಮಾಡೋದು ಇದರಲ್ಲೇ. 12 ಲೀಟ್ರದ್ದು ಒಂದು 2 ಟೈಮ್ ಹಬ್ಬದ ಟೈಮಲ್ಲೇನೋ ಯೂಸ್ ಮಾಡಿದ್ದೆ ಅಷ್ಟೇ, ಮತ್ತೆ ಅದನ್ನು ಯೂಸ್ ಮಾಡಿಲ್ಲ. ಏನವ ಆಯಿತಾ? ಕೂತಿರೋ ಬರ್ತೀನಿ. ಓದಕ್ಕೆ ಕೂಸೋದು 50 ಸತಿ ಏನಾದರೂ ಹೇಳಿದ್ರೆ ಆಯಿತು ಅಂತ ಬರೋದು, ಕೇಳಿದ್ರೆ ಮತ್ತೆ ಗೊತ್ತಿಲ್ಲ ಅನ್ನೋದು. ಇದು ನೋಡಿ, ಲೆಡ್ ಮೇಲ್ಗಡೆ ದಂಡಿಸೇ ಇಲ್ಲ ನಾನು, ಹಂಗೇ ಇದೆ. ಮರ್ತಾಕೋಗ್ಬಿಟ್ಟು ಇವತ್ತು ಆಯಲ್ ಹಾಕೋದು ಬೇಡ, ಒಂದು ಚಮಚ ತುಪ್ಪ ಹಾಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಏನಕ್ಕೆ ಅಂದರೆ ಸ್ವಲ್ಪ ಶೀತ ಆದಂಗೆ ಆಗಿದೆಯಾ, ಆಯಲ್ಲೆಲ್ಲ ಬಳಸೋದು ಬೇಡ ಅಂದ್ಕೊಂಡೆ. ಸಾಂಬಾರಿಗೆಲ್ಲ ಏನು ಜಾಸ್ತಿ ಆಯಲ್ ಬೇಕಾಗಲ್ಲ ಯಾವಾಗ್ಲೂ. ಆಯಲ್ ಹಾಕ್ದಲ್ಲೇ ಬೇಕಿದ್ರೆ ಸಾಂಬಾರು ಮಾಡ್ಬೋದು. ಹಂಗೂ ಮಾಡ್ಬೋದಾ ಅಂದರೆ ಹೌದು ಮಾಡ್ಬೋದು. ನಾವು ಚಿಕ್ಕವರಿದ್ದಾಗೆಲ್ಲ ಎಷ್ಟೊಂದು ಟೈಮ್ ಒಗ್ಗರಣೆನೇ ಹಾಕ್ತಾ ಇರಲಿಲ್ಲ ನಮ್ಮ ಅಮ್ಮ ಎಲ್ಲ. ಒಗ್ಗರಣೆ ಹಾಕಿದ್ರೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಒಗ್ಗರಣೆ ಹಾಕಿದ್ರೆ ಕ್ಯೂರ್ ಆಗಲ್ಲ, ಬೇಗ ಕಾಯಿಲೆ ಎಲ್ಲ ವಾಸಿ ಆಗಲ್ಲ ಅಂತ ಒಗ್ಗರಣೆನೇ ಹಾಕ್ತಿರ್ಲಿಲ್ಲ. ಹಂಗೆ ಅಡುಗೆ ಮಾಡೋದಪ್ಪ. ಸಾಂಬಾರು ಹೆಂಗ ಮಾಡ್ಬಿಡ್ಬೋದು, ಒಗ್ಗರಣೆ ಇಲ್ದೇನೆ ಬೇಕಿ ಅಂದರೆ ಒಗ್ಗರಣೆ ಅಂದರೆ ಎಣ್ಣೆ ಇಲ್ದೇನೆ ಮಾಡ್ಬೋದು ಆರಾಮಾಗಿ. ಇವಾಗ ಪಟ ಪಟ ಅಂತ ಸಾಂಬಾರು ಮಾಡ್ಕೊಬಿಡೋಣ. ಸಾಂಬಾರು ಆಯಿತು ಫ್ರೆಂಡ್ಸ್. ಇವಾಗ ಹಾಗೇನೆ ಪಾತ್ರೆ ತೊಳ್ಕೊಬೇಕು, ಪಾತ್ರೆ ಇದೆ. ಹರಿ ಕಾಫಿ ತಗೊಂಡು ಬಾ ಅಂತಂದ್ರು, ಹಂಗಾಗಿ ಇವಾಗ ಕಾಫಿ ಮಾಡ್ಕೊಂಡು ತಗೊಂಡೋಗಿ ಹರಿಗೆ ಕೊಟ್ಟು ಬರೋಣ ಅಂತ ಹಾಲು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಹಾಲು ಸ್ವಲ್ಪ ಇತ್ತು, ಅದನ್ನೇ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಕೆನೆ ಬಂದಿದೆ, ತಗೊಂಡ್ಬಿಡೋಣ ಫಸ್ಟು. ಮತ್ತೆ ಬಿಸಿ ಇಟ್ಟಿದ್ಮೇಲೆ ಕೆನೆನ ಅವಾಗವಾಗ ತೆಗ್ದಿಟ್ಕೊಂಡ್ರೆ ನಾವೇನೇ ಬೆಣ್ಣೆ ಮಾಡ್ಕೋಬೋದು ಸ್ವಲ್ಪ. ಹಾಗಾಗಿ ಕೆಲವೊಂದೊಂದು ಟೈಮ್ ಡ್ಯಾನಿಗೆ ಹಾಕ್ತೀನಿ ನಾನು, ಕೆಲವೊಂದೊಂದು ಟೈಮ್ ತೆಗ್ದಿಡ್ತೀನಿ. ಡ್ಯಾನಿಗೆ ರೈಸ್ ಕಲಸಿ ಹಾಕೋದಕ್ಕೆ ಹಾಕ್ತೀನಿ ಒಂದೊಂದು ಸರಿ, ಒಂದೊಂದು ಟೈಮು ನಿಂಗೆ ನೆನಪಾದಾಗ ತೆಗ್ದಿಡ್ತೀನಿ. ಕಾಫಿ ಮಾಡ್ಕೊಂಡು ತೊಗೊಂಡೋಗಿ ಹರಿಗೆ ಕೊಟ್ಟು ಬರಬೇಕು. ಮಳೆ ಸ್ವಲ್ಪ ಪರವಾಗಿಲ್ಲ, ಇವತ್ತು ಕಮ್ಮಿ ಆಗಿದೆ.
ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.